ಪ್ರತಿಯೊಬ್ಬರು ಈ ಒಂದು ಕರಿಬೇವನ್ನು ನೋಡೇ ಇರ್ತೀರಾ. ಬೆಳಗಿನ ಒಂದು ಉಪಹಾರದಿಂದ ಹಿಡಿದು ರಾತ್ರಿ ಊಟ ಮಾಡೋವರೆಗೂ ಈ ಒಂದು ಕರಿಬೇವಿನ ಸೊಪ್ಪು ಇಲ್ಲದೇ ಇದ್ದರೆ ಅಡುಗೆಗಳು ಪರಿಪೂರ್ಣ ಅನಿಸೋದೇ ಇಲ್ಲ. ಅಂತಹ ಒಂದು ಕರಿಬೇವಿನ ಒಂದು ಗಿಡದಲ್ಲಿ ಅತ್ಯದ್ಭುತವಾದಂತಹ ಅಮೂಲ್ಯವಾದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ. ಅನೇಕ ಹಲವಾರು ಸಮಸ್ಯೆಗಳಿಗೆ ಈ ಒಂದು ಕರಿಬೇವಿನ ಒಂದು ಗಿಡ ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗದು. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಕರಿಬೇವನ್ನು ಯಾವ ಒಂದು ರೀತಿಯ ಔಷಧಿಯಾಗಿ ಬಳಸ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ಒಂದು ಜೀರಿಗೆ ಹಾಗೂ ಈ ಒಂದು ಕರಿಬೇವಿನ ಸೊಪ್ಪನ್ನು ಒಟ್ಟಿಗೆ ಬಳಸೋದ್ರಿಂದ ಒಂದು ಕಣ್ಣಿನ ಬೇನೆ ಅಥವಾ ಕಣ್ಣಿನ ಸಮಸ್ಯೆಗಳಿದ್ದರೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಸುಮಾರು ಹಾಲೊಟ್ಟೆಯಲ್ಲಿ 1-2 ತಿಂಗಳವರೆಗೆ ಈ ಒಂದು ಕರಿಬೇವನ್ನು ಹಾಗೆ ಜೀರಿಗೆಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ, ಇದನ್ನು ಜಗಿದಾದರೂ ಹಾಗೆ ತಿನ್ನೋದ್ರಿಂದ ಈ ಒಂದು ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ. ಅಷ್ಟೇ ಅಲ್ಲ, ಇಂಥದ್ದೊಂದು ದೊಡ್ಡ ಒಂದು ಗ್ಲಾಸಿಗೆ ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಸೋಸಿ ಇದನ್ನು ಕುಡಿದ್ರೆ ಸಾಕು, ಈ ಒಂದು ತೂಕವನ್ನು ಆರಾಮವಾಗಿ ಇಡಿಸ್ಕೊಳ್ಬೋದು. ಯಾವುದೇ ರೀತಿಯಾದಂತಹ ಬೊಜ್ಜಿನ ಸಮಸ್ಯೆ ಇದ್ದರೆ ಆರಾಮಾಗಿ ಒಂದು ಬೊಜ್ಜಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು. ಹಾಗೆಯೇ ಮಧುಮೇಹ ಇರುವಂಥವರು ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಗೆ ಜೀರಿಗೆಯನ್ನು ಜಗಿದು ತಿನ್ನೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹಾಗೆಯೇ 1 ಗ್ಲಾಸ್ ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕಾಯಿಸಿ, ಇದೊಂದು ಸುಮಾರು 200 ml ಇದು 100 ml ಆಗೋವರೆಗೆ ಚೆನ್ನಾಗಿ ಕಾಯಿಸಿ ನಂತರ ಆರಿದ ನಂತರ ಈ ಒಂದು ನಿಂಬೆಯ ರಸವನ್ನು ಹಾಕಿ ಕುಡಿಯೋದ್ರಿಂದ ಜೀರಿಗೆ ಮತ್ತು ಕರಿಬೇವಿನ ಸಂಯೋಜನೆಯಿಂದ ಹೊಟ್ಟೆಯುಬ್ಬರ, ಅಜೀರ್ಣ ಹಾಗೆ ಕೆರಳಿಸುವಂಥ ಕರುಳಿನ ಸಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆಯೇ ದಟ್ಟವಾದ ಕೂದಲಿಗಾಗಿ ಕಪ್ಪಾದ ಒಂದು ಕೂದಲು ಬೇಕು ಅನ್ನುವಂಥವರು ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಮೆಂತೆಯೊಂದಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬಳಸಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಕಾಯಿಸಿ ತಲೆಗೆ ಹಚ್ಚೋದ್ರಿಂದ ಈ ಒಂದು ಸದೃಢವಾದಂತಹ ಕೂದಲು ಬೆಳೆಯುತ್ತೆ. ಹಾಗೆ ಕೂದಲು ಕಪ್ಪಾಗಿರುತ್ತೆ. ಹಾಗೆಯೇ ತಲೆಯಲ್ಲಿ ಡ್ಯಾಂಡ್ರಫ್ ಕೂಡ ದೂರ ಆಗುತ್ತೆ. ಈ ಒಂದು ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಧನ್ಯವಾದಗಳು.